ಗೈಸ್ ನಾವು ಇವಾಗ ಬ್ಯಾಡಗಿಗೆ ಹೋಗ್ತಾ ಇದ್ದೀವಿ. ರಾಣೆಬೆನ್ನೂರು ಟು ಬ್ಯಾಡಗಿಲಿ ಪೂಜೆ ಮಾಡಿಸ್ತಾ ಇರೋದು ನಾವು. ಸೊ ನೋಡಿ ಬೆಳಗ್ಗೆ ರಾಣೆಬೆನ್ನೂರು ವೆದರ್ ಹೆಂಗಿದೆ ಅಂತ. ಏನು ಹೇಳಿದ್ರಿ? 7:30 ಬರೋಕೆ ಹೇಳಿದ್ರು, 8:25ಕ್ಕೆ ಬಂದೇವಿ. ಎಷ್ಟು ಆರಾಮಾಗಿದ್ದಾರೆ ಇವರಿಬ್ರು. ಏನಿಲ್ಲ ಫ್ರೆಂಡ್ಸ್, ಬೈಸ್ಕೊಂಬಂದು ಕುಂತಿರೋದು. ಕಾಮಿಡಿ ಮಾಡ್ಬೋದಾ ಫ್ರೆಂಡ್ಸ್ ಅದರಲ್ಲಿ? ಮಾಡಿ. ಹೂ ಈಸ್ ಮಂಗಳ? ಐ ಡೋಂಟ್ ನೋ. ನೋಡಿ ಫ್ರೆಂಡ್ಸ್, ಐ ಡೋಂಟ್ ನೋ. ಆಕೆರ ಯಾರಿದ್ದಾಳ್ರಿ? ಪುನೀತ್ ಬಾಲಾಡಕತ್ತಾರ ಬದ್ಮಾಸರು. ಬದ್ಮಾಸನ್ನ ಕಟ್ ಮಾಡ್ಕೊಳ್ಳಿ. ರಕ್ಷಮಾಂ ಮಹೇಶ್ವರಂ ಅಪರಾಧ ಸಹಸ್ರಾಣಿ ಕ್ರಿಯಂತ ಜನ್ಮಜರಾರೋಗೈಃ. ಫ್ರೆಂಡ್ಸ್, ಊಟ ಬಂದಿದೆ. ಕಾಜು ಮಸಾಲ, ವೆಜ್ ಕುರ್ಮಾ, ತಂದೂರಿ ರೊಟ್ಟಿ, ಬಟರ್ ರೊಟ್ಟಿ ತೊಗೊಂಡಿದ್ದೀವಿ. ಎಲ್ಲರೂ ಆರಾಮಾಗಿ ಊಟ ಮಾಡ್ತಿದ್ದಾರೆ. ಓಕೆ, ಡನ್. ಗೈಸ್ ನೋಡಿ, ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ. ಮಾಮೂಲಿ ಎಂತ ತಲಿ ಅಂದ್ರ ಹಿಂದ್ ಹತ್ತಾಕ ಮಾತಾಡ್ಸಕ್ ಬಂದು ಈ ಡೋರ್ ತೆಗೆದು ಹಂಗ ಬಿಟ್ಟು ಅಲ್ಲೋ ಕೂತಕ್ ತೋರ್ಸೊಂದ್ಸಿರ ಮಕ್ಕ ಮಾಮನ್ ತೋರ್ಸಿನ್ರಿ ಕಣ್ರಿ, ಕಾಣಿಸ್ತಾನೆ ಇಲ್ಲ. ಹಾಯ್ ಹಾಯ್ ಹಾಯ್. ಓ ಹಾಯ್. ಗೈಸ್, ನಾವೆಲ್ಲ ಟ್ರಿಪ್ಪಿಗೆ ಹೋದ್ರು. ಎಲ್ಲಿಗೆ ಹೋದ್ರು? ನಮ್ಮ ಕಾರಿನ ಅಫಿಷಿಯಲ್ ಏನು ಹೇಳೋದು, ಡ್ರೈವರ್ ಅನ್ನ ಓನರ್ ಡ್ರೈವ್ ಮಾಡಿದ್ರೆ ಡ್ರೈವರ್ ಅಂತಾನೆ ಹೇಳೋದು. ಯಾರಾದರೂ ನನ್ನ ಮೇಲೆ ಕಲ್ಲು ಹಾಕಿದ್ರೆ ನಾನು ಬ್ರಿಡ್ಜ್ ಕಟ್ಕೊಂಡು ಮುಂದಕ್ಕೆ ಹೋಗ್ತೀನಿ. ಗೈಸ್, ಓನರ್ ಕಮ್ ಡ್ರೈವರ್. ಗೈಸ್, ಮಮ್ಮಿ ಗೈಸ್, ಇವ್ರು ನಮ್ಮ ಮಮ್ಮಿ. ನಮ್ಮ ಅಪ್ಪಾಜಿನ ತೋರಿಸಿದ್ದಾರೆ ಅಲ್ಲಿ ಹಿಂದೆ ನಮ್ಮ ಮಾಮ. ನಾವಿವಾಗ ಎಲ್ಲಿಗೆ ಹೋಗ್ತಿದ್ವಿ? ಬ್ಯಾಡಗಿಗೆ ಹೋಗ್ತಿದ್ವಿ ಗೈಸ್ ನಾವು ಇವಾಗ ಬ್ಯಾಡಗಿಗೆ ಹೋಗ್ತಾ ಇದ್ದೀವಿ. ರಾಣೆಬೆನ್ನೂರು ಟು ಬ್ಯಾಡಗಿಲಿ ಪೂಜೆ ಮಾಡಿಸ್ತಾ ಇರೋದು ನಾವು. ಸೊ ನೋಡಿ ಬೆಳಗ್ಗೆ ರಾಣೆಬೆನ್ನೂರು ವೆದರ್ ಹೆಂಗಿದೆ ಅಂತ. ದಿಸ್ ಇಸ್ ಅ ಸರ್ವಿಸ್ ರೋಡ್. ಸೊ ನಾವು ಈ ಕಡೆ ಹೋದರೆ ಹುಬ್ಳಿ, ಧಾರವಾಡ, ಬೆಳಗಾವಿ, ಪುಣೆ ಆ ರೂಟಲ್ಲಿ ಹೋಗ್ತೀವಿ. ಇದಕ್ಕೆ ಅಫಿಷಿಯಲ್ ಆಗಿ ಮೊದಲಿಂದನೂ ಪುಣೆ ಟು ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಪುಣೆ ಟು ಬ್ಯಾಂಗ್ಳೂರು ರೋಡ್, ಬ್ಯಾಂಗ್ಳೂರು ಟು ಪುಣೆ, PB ರೋಡ್ ಅಂತ ಕರೀತಾರೆ ಇದಕ್ಕೆ. ಸೊ ಪುಣೆ ಟು ಬ್ಯಾಂಗ್ಳೂರು ಇವಾಗ ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಗೈಸ್ ನೋಡಿ, ನಾವಿವಾಗ ಸರ್ವಿಸ್ ರೋಡಲ್ಲಿ ಇದ್ದೀವಿ. ಇನ್ನೊಂದು 1 ಕಿಲೋಮೀಟ್ರ್ ಮುಂದೆ ಹೋದರೆ ಬ್ಯಾಡಗಿ ರೋಡ್ಗೆ ಟಚ್ ಆಗ್ತೀವಿ. ಸೊ ಅಲ್ಲಿಂದ ಒಂದು ಆಗುತ್ತೆ 12 ಕಿಲೋಮೀಟರ್ಸ್. ಯಾರೋ ಎಕ್ಸ್ಟ್ರಾರ್ಡಿನರಿ ಡ್ರೈವರ್ ಬರ್ತಾ ಇದ್ದಾರೆ. ಸರ್ವಿಸ್ ರೋಡಿಗೆ ತೊಗೊಂಡ್ರು. ನೋ ಇಂಡಿಕೇಟರ್ ಸೆಟಲ್. ಗೈಸ್ ನೋಡಿ, ನಾವು ಇವಾಗ ಬ್ಯಾಡಗಿ ಹತ್ರ, ಕದರಮಂಡಲಿಗೆ ಹತ್ರ ಬಂದಿದ್ದೀವಿ. ಇದೇ ಕದರಮಂಡಲಿಗೆ ದೇವಸ್ಥಾನದ ಎಂಟ್ರಿ. ನೋಡಿ, ಆಲ್ರೆಡಿ ಇವತ್ತು ಸಂಡೇ ಆದ್ರೂ ಜನ ಯಾವ ಲೆವೆಲಿಗೆ ತುಂಬ್ಕೊಂಡಿದ್ದಾರೆ ಅಂತ. ಸಂಡೇನು ಕದರಮಂಡಲಿಗೆಲಿ ಇಷ್ಟೊಂದು ಜನ ತುಂಬ್ಕೊಂಡಿದ್ದಾರೆ. ಇದೇ ಕದರಮಂಡಲಿಗೆ ದ್ವಾರ ಬಾಗಿಲು. ಏನೋ ಸ್ಪೆಷಲ್ ಇದೆ ಇವತ್ತು ಅನ್ಸುತ್ತೆ. ಆಲ್ಮೋಸ್ಟ್ ಅಲ್ಲಿ ಸ್ಯಾಟರ್ಡೆ ಇಷ್ಟಿರುತ್ತೆ, ಬಟ್ ಇವತ್ತು ಸಂಡೇ ಆದ್ರೆ ಇದೇ ಕದರಮಂಡಲಿಗೆ ನೋಡಿ ಎಷ್ಟೊಂದು ಗಾಡಿ ಬಂದಿದೆ. ಆ್ಯಕ್ಚುಲಿ ಆದಷ್ಟು ಬೇಗ ನಮ್ಮ ತಂಗಿಯವರು ನಿಮಗೆ ಇದನ್ನ ಲಾಗ್ ಮಾಡಿ ತೋರಿಸ್ತಾರೆ. ದಿಸ್ ಈಸ್ ಆಲ್ ಓವರ್ ಕದರಮಂಡಲಿಗೆ. ಒಳಗೋಗಿ ದೇವಸ್ಥಾನ ತೋರಿಸ್ತಾರೆ ಯಾವಾಗಾದ್ರೂ ಒಂದಿನ. ಇದು ಆಲ್ಮೋಸ್ಟ್ ಅಲ್ಲಿ ಬ್ಯಾಡಗಿ ರೀಚ್ ಆಗಿದ್ದೀವಿ. ಬ್ಯಾಡಗಿದು ಔಟ್ಸ್ಕರ್ಟ್ ಇದು. ನೋಡಿ ಹೆಂಗಿದೆ ಅಂತ. ಏನಿಲ್ಲ, ಖಾಲಿ. ಏನು ಹೇಳಿದ್ರಿ? 7:30 ಬರೋಕೆ ಹೇಳಿದ್ರು, 8:25ಕ್ಕೆ ಬಂದೇವಿ. ಪೂಜೆ ಸ್ಟಾರ್ಟ್ ಮಾಡ್ತಾರಂತ. ಪೂಜೆ ಇನ್ನೂ ಪ್ರಿಪೇರ್ ಮಾಡ್ಕೊಬೇಕು. ಐಟಮ್ಸ್ ಈಗ ಕೊಟ್ಟಾವಿ. ಪಾರ್ಟಿಗೇನು ತಿಂದಿಲ್ಲ, ಹಸಿವು ಆಗದೆ. ಎಷ್ಟೊತ್ತಾಗುತ್ತೆ ಆ್ಯಕ್ಚುಲಿ ಪೂಜೆ ಮಾಡೋಷ್ಟೊತ್ತು? ನನ್ನ ಪ್ರಕಾರ ಹೆಚ್ಚು ಕಡಿಮೆ 2:30 ಇಂದ 3 ಗಂಟೆ ಆಗುತ್ತೆ. ಪೂಜೆ ಅಂದರೆ
ಹೋಮ 2 to 3 hours ಒಳಗಡೆನೇ ಆಗುತ್ತೆ. ಕುಂತಲ್ಲೇ ಆಗುತ್ತೆ ರೀ. ಅವಾಗ ಕಾಲು ಜೈ ಹಿಡಿಬಾರ್ದು ಅಂತ ಈ ಊಟ ಮಾಡಿದಿರ ತಲೆ ಸುತ್ತ ಬಂದು ಏನಾರಾದ್ರೆ ಏನು ಮಾಡ್ಬೇಕ್ರಿ ಅಲ್ಲಿ? ನೀರು ಕುಡಿಸ್ತಾರೆ. ಅಲ್ಲ ಅವ್ರೇನು ಕೊಡಲ್ವಾ? ಕೈ ಕಾಲು ಜೈ ಹಿಡಿಬಾರ್ದು ಅಂತ ಪ್ರಸಾದ ಗಿಸದ ಅಂತ ಕೊಡಲ್ವಾ ಫ್ರೆಂಡ್ಸ್? ಏನು ಕೊಡಲ್ಲ. ಏನಿಲ್ಲ. ಕೈ ಕಾಲು ಜೈ ಹಿಡಿಬಾರ್ದು ಅಂತ ಅವಾಗ ಎಳ್ಸೋದು ಕೂರ್ಸೋದು ಮಾಡ್ತಾರೆ, ಜಾಗ ಬದಲಿಸ್ತಾರೆ. ಗೈಸ್ ಇವ್ರಿಗೆ ಪೂಜೆಕ್ಕಿಂತ ಜಾಸ್ತಿ ತಿನ್ನಕ್ಕೇನು ಕೊಡಲ್ಲ ಅನ್ನೋದು ಚಿಂತೆ. ಹಂಗಂತಲ್ಲ ಫ್ರೆಂಡ್ಸ್, ಈಗ ಹೆಂಗೆ ಗೊತ್ತಾ, ಬೆಳಗ್ಗೆ ಎಲ್ಲರೂ ಫ್ರೆಶ್ ಆಗಿ ಸ್ನಾನ ಆಗ್ಬಿಡುತ್ತಲ್ವಾ, ಹಸು ತುಂಬ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಸೊ ಏನಾಗುತ್ತೆ, ಹಸು ಜಾಸ್ತಿ ಆದಾಗ ತಡ್ಕೊಳಕ್ಕಾಗಲ್ಲ. ಸ್ನಾನ ಮಾಡದಿರಬೇಕಾದ್ರೆ ತಡ್ಕೋಬೋದು ಜೀವನದಲ್ಲಿ. ಸ್ನಾನ ಮಾಡಿದ್ಮೇಲೆ ಹಸುನ ತಡ್ಕೊಂಡು ತುಂಬ ಕಷ್ಟ ಇದೆ ಇವ್ರು. ಸೊ ಈ ಪೂಜೆ ಬೇರೆ ಮೂರು ತಾಸು ಕೂರ್ಬೇಕಂತೆ. ಹೊಟ್ಟೆಲಿ ಇಲಿ ಎಗ್ಣೆ ಎಲ್ಲ ಓಡಾಡ್ತಾವೆ, ಏನು ಮಾಡೋಕ್ಕಾಗಲ್ಲ. ಆಮೇಲೆ ದೊಡ್ಡರು ಬೇರೆ ಇದ್ದಾರೆ, ಏನಾರು ಅಂದ್ರೆ ಬೈತಾರೆ. ಮತ್ತೆ ಎಲ್ಲ ಕೊಟ್ಟರು ಪೂಜೆ ಏನಂದ ಪೂಜೆ ಹಂಗೆ ಇರಲಿ ಮಾಮೂಲು ಅಂತೇಳಿ. ಮತ್ತೆ 7:00 ಬರ್ಬೇಕಿತ್ತು, ನಾವು 8:00 ಬಂದೇವಿ. ಎಲ್ಲ ರೆಡಿ ಸರ್ವಿಸ್ ಕೊಡ್ತೇನೆ. ಎಲ್ಲ ಕಸ ಎಲ್ಲ ವರ್ಷ ಪೂಜೆ ಮಾಡಿ ನೀನು ಎತ್ತು ಜಳಕ ಮಾಡಿದ್ರೆ ಮುಗಿದೋಕತ್ತೆ. ಮತ್ತು ಮುಂದಿನ ಪೂಜೆ ಆಗ್ತವೆ. ದಿಸ್ ಈಸ್ ವಾಟ್ ಹ್ಯಾಪನ್ಸ್. ಈ ಟೈಮ್ನಾಗ ನಾವೇನಾದ್ರು ತಿಂಡಿ ತಿಂದು ಬಂದು ಕುಂತ್ಕೋಬೋದಾ ಅಪ್ಪಾಜಿ ಅಂತ ಕೇಳಿದ್ರು ಫ್ರೆಂಡ್ಸ್. ಕೇಳೋದು ಧೈರ್ಯನೇ ಇಲ್ಲ ಬಿಡಿ ಫ್ರೆಂಡ್ಸ್. ಅಲ್ಲಿ ಒಳಗಡೆ ಹೋಮ ಆಗೋದು ಇಲ್ಲೇ ಮಂಗಳಾರತಿ ಆಗೋದು. ಆರತಿ ಮಂಗಳಾರತಿ ಎಲ್ಲ ರೋಡಲ್ಲೇ ಆಗೋದು, ಏನು ಮಾಡೋಕ್ಕಾಗಲ್ಲ. ಸೊ ದಿಸ್ ಈಸ್ ಬ್ಯಾಡ್ ಬಿ. ನೋಡ್ರಿ, ಇನ್ಮೇಲೆ ನಿಮಗೆ ಪಕ್ಕಾ ಗೊತ್ತಾಕತಿ. ಬಿಕಾಸ್ ನಾವು ಇನ್ಮೇಲೆ ಲಾಗ್ ಮಾಡ್ತೀವಲ್ಲ, ನಮ್ಮ ಮನೇಲಿ ನಾವು ಏನು ಪ್ಲಾನ್ ಮಾಡ್ತೀವಿ ಅದಕ್ಕಿಂತ 2 ತಾಸು ಲೇಟಾಗಿ ಹೊರಡೋದು. ಎಲ್ಲರೂ ರೆಡಿ ಇರ್ತಾರೆ ರೀ, 7 ಟೈಮ್ ಎಲ್ಲರೂ ರೆಡಿ ಇರ್ತಾರೆ. ಬೆಳಗ್ಗೆ 7:30 ಇಂದ 7:30 ರೆಡಿ ಇರ್ತಾರೆ. ಕಾರ್ಗೆ ಹತ್ತಕ್ಕೆ 1.5 ಗಂಟೆ. ಅದು ಯಾಕಂತ ಇದುವರೆಗೂ ಗೊತ್ತಾಗಿತ್ತು. ಈ ಮಿಸ್ಟ್ರಿನ ನಾಸಾದವ್ರಿಗೆ ಕರೆಸಿ ನಾವು ಕ್ಲಾರಿಟಿ ತಗೋಬೇಕು. ಬಿಕಾಸ್ ಮಿಸ್ಟ್ರಿನೇ 5 ಗಂಟೆ ಟ್ರಿಪ್ ಹೊರಡ್ಬೇಕು, ರೆಡಿ ಇರ್ತಾರೆ ರೀ. 6:30 ಹತ್ತದ ಕಾರ್. ಈಗ ನೋಡ್ರಿ 7:00 ಹೊರಡ್ಬೇಕಿತ್ತು ರೀ, ಎಲ್ಲರೂ ಎದ್ದಾರೆ 4:45 5 ಗಂಟೆಗೆ ಎದ್ದಾರೆ. ಮನೆ ಎಲ್ಲ ಕೆಲಸ ಆಗ್ಯಾವ, ಐಟಮ್ ರೆಡಿ ಅದು, ಕಾರ್ನಾಗ ಇಟ್ಟು ಹತ್ಬೇಕಷ್ಟ. ಅಷ್ಟೊತ್ತಿಗೆ 8 ಗಂಟೆ ಆತ್ರಿ. ಇಲ್ಲಿ ಬರೋ ಅಷ್ಟೊತ್ತಿಗೆ ಒಂದು 20-25 ನಿಮಿಷ ಕರ್ಕೊಂಬಂದು 15 ಕಿಲೋಮೀಟ್ರ್. ಇದೇನು ಹೈವೇ ಅಲ್ರಿ. ಹ್ಞೂ ರೀ, ಇಷ್ಟ ರೀ ವಿಷಯ. ಪೂಜೆ ಮಾಡೋರು ಬೈತಾರೆ, ಬೈಸ್ಕೋಬೇಕ್ರಿ. ಅವರೇ ಪೂಜೆ ಮಾಡಿ ಅವರೇ ಪ್ರಸಾದನೇ ಕೊಡ್ತಾರೆ. ಪ್ಲಾನ್ ಇರುತ್ತೆ ಅಂತ ಹೇಳ್ರಿ. ಏನು ಪ್ಲಾನ್ ಇರ್ತಂದ್ರೆ ಹೋಗೋಣ, ಅಜ್ಜನ ಕೈ ಕೊಡೋಣ, ಅಜ್ಜೆಲ್ಲ ರೆಡಿ ಮಾಡ್ಕೊಂತೈತಿ, ತಿಂಡಿ ತಿನ್ನಕ್ಕೆ ಹೋಗೋಣ. ಈ ಥರ ಒಂದು ಮ್ಯಾಟ್ರ್ ಏನಾದ್ರು ದೊಡ್ಡವ್ರಿಗೆ ತಿಳಿಸಿದ್ರಿ ಫ್ರೆಂಡ್ಸ್. ಈಗ 2:30 ಗಂಟೆ 3 ಗಂಟೆ ಸುಮ್ಮನೆ ಕೂತ್ಕೋಬೇಕು. ನಾನು ನಿಮ್ಗೆ ಅದನ್ನು ಕವರ್ ಮಾಡ್ತೀನಿ ಗೈಸ್, ಪೂಜೆ ಹೆಂಗೆ ಮಾಡಿಸ್ತಾರೆ ಅಂತ. ಪೂಜೆ ನೋಡ್ರಿ ಪೂಜೆ 3 ಗಂಟೆ 3 hours ಇಷ್ಟು ಲೇಟಾಗಿ ಬಂದೀವ್ರಿ. ಕಾಮಿಡಿ ಮಾಡ್ಬೋದು ಫ್ರೆಂಡ್ಸ್ ಅದರಲ್ಲಿ. ಹೂ ಈಸ್ ಮಂಗಳ? ಐ ಡೋಂಟ್ ನೋ. ನೋಡಿ ಫ್ರೆಂಡ್ಸ್, ಐ ಡೋಂಟ್ ನೋ. ಆಕೆರ ಯಾರು ಇದ್ದಳ್ರಿ, ಇರೋ ಬರೋರಿಗೆಲ್ಲ ದೋಸೆ ಕೊಟ್ಕೊಂತಾಳ. ಮತ್ತು ಅಷ್ಟೊತ್ತಿಗೆ ಎದ್ದು ಪೂಜೆ ಮಾಡಿ ನೆಲವರ್ಸ್ ಎಲ್ಲ ಮಾಡೋರು ಕೋಪ ಬರದೇ ಇರುತ್ತಾ ದೊಡ್ಡವ್ರಿಗೆ? ಬರಲೇಬೇಕಲ್ವ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿಸ್ ಸೈಲೆನ್ಸ್ ಇಸ್ ಸೋ ಲೌಡ್. ಕಟ್ ಮಾಡ್ಕೊ ಗಾಯ್ಸ್. ಚೆನ್ನಾಗಿ ಕಾಣ್ತಿದ್ದೆ ಗಾಯ್ಸ್ ಈ ಮಿರರಲ್ಲಿ. ಹೌದೌದು, ಮಿರರ್ ಎಲ್ಲ ಗಾಯ್ಸ್ ಇದೆ. ಡಿಪ್ರೆಷನ್ ಕಾರು ಇವರೇ ನಿಮ್ಮ ನ್ಯೂ ಇನ್ಫ್ಲುಯೆನ್ಸರ್, ಕಂಟೆಂಟ್ ಕ್ರಿಯೇಟರ್, ರಾಣೆಬೆನ್ನೂರಿನ ಹುಡುಗಿ ರೋಜಾ. ಗೈಸ್ ನಾನು ವಿಡಿಯೋ ಮಾಡಿದಾಗಿಂದ ರಾಣೆಬೆನ್ನೂರು ಹುಡುಗಿ ರೋಜಾ ಅಂತ ಒಂದು 1000 ಸಲ ಹೇಳಿರ್ಬೇಕು ಗೈಸ್. ಫ್ಲಾಶ್ ಬ್ಯಾಕ್. ಹಾಯ್ ಗೈಸ್, ನಾನು ನಿಮ್ಮ ರಾಣೆಬೆನ್ನೂರಿನ ಹುಡುಗಿ ರೋಜಾ. ಇಮೋಷನಲ್ ಡ್ಯಾಮೇಜ್ 1000 ಸಲ ಹೇಳಿರ್ಬೇಕು ಗೈಸ್. ನಮ್ಮ ಅಣ್ಣ ಪ್ರಾಕ್ಟೀಸ್ ಆಗಬೇಕಲ್ಲ ಗೈಸ್. ಅವರೇ ನಮ್ಮ ತಂದೆಯವರು ಪೂಜೆಗೆ ಬಂದಿದ್ದೀವಿ. ಕ್ರಿಕೆಟ್ ನೋಡ್ತಾವ್ರೆ. IPL ಮುಗೀತಲ್ಲ, ಮಿನಿ IPL ನಡೀತೈತೆ ಇಲ್ಲಿ ನೋಡ್ರಿ. ವೈಭವ್ ಸೂರ್ಯವಂಶಿ ಬಂದರು.
ನೆಕ್ಸ್ಟ್ ವೈಭವ್ ಸೂರ್ಯವಂಶಿ ಇವರೇ. ಇದು ಬ್ಯಾಡ್ಗಿ. ಇವ್ರು ನೋಡ್ರಿ ಎಷ್ಟು ಕಟ್ಟುನಿಟ್ಟಾಗಿ ಪೂಜೆಗೆ ಬಂದವ್ರಿ. ಹಳೆ ಕಾಲದ ವಿಷ್ಣುವರ್ಧನ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಅದ್ಯಾವುದೋ ಫಿಲಮಲ್ಲಿ. ಹಾಂ ಗೈಸ್, ಇವ್ರೇನು ಹೇಳ್ತಾರಂದರೆ ಈ ಬಾಕ್ಸಲ್ಲಿರೋ ಮರಳು 5 ಕೋಟಿ ಕನ್ನಡಿಗೆ ಬೇಕಿದೆ. ಏನು ಹಾಂ ಪೂಜೆ ತೊಗೊಂಡೋಗಿ ಎಲ್ಲ ಸುದ್ದಿ ಅಲ್ಲಿ ಸುಮ್ಮ ಬೆಲೆ ಹತ್ತಿರ ಯಾವ ಬೈಲ ಪೂಜೆ ಬಾಲ್ ಹೊಡಕತ್ತಾರ ಬದ್ಮಾಸರು. ಬದ್ಮಾಸನ್ನು ಕಟ್ ಮಾಡ್ಕೊಳ್ಳಿ ಗೈಸ್. ನಮ್ಮ ಕಡೆ ನಾರ್ತ್ ಕರ್ನಾಟಕದಲ್ಲಿ ಬದ್ಮಾಸ್ ಅಂದರೆ ಭಾಳ ಕೆಟ್ಟ ಪದ ಏನಲ್ಲ ಗೈಸ್. ಬಂದು ಕಾರ್ನ ಪಾರ್ಕ್ ಮಾಡಿ ಹೋಗ್ತಿದ್ದೀವಿ. ಆಗಲೇ ಹೇಳ್ದಂಗೆ ಅವ್ರು ಪೂಜೆಗೆ ಹೇಳಿದ್ದು 7:30, ನಾವು ಬಂದಿರೋದು ಆಲ್ಮೋಸ್ಟ್ 8:38 ಆಗಿದೆ ಇವಾಗ. ಅವರು ಬೈದ್ರಂತೆ, ಅದನ್ನು ನೋಡಿ ನಮ್ಮ ಪಪ್ಪ ನಮ್ಮ ಮಮ್ಮಿ ಎಲ್ಲರೂ ನಮಗೆ ಬೈತಿದ್ದಾರೆ. ಬಟ್ ಸ್ಟಿಲ್ ಇವ್ರು ನೋಡ್ರಿ ಎಷ್ಟು ಕೂಲಾಗಿ ಎಷ್ಟು ಆರಾಮಾಗಿದ್ದಾರೆ ಇವರಿಬ್ರು. ಏನಿಲ್ಲ ಫ್ರೆಂಡ್ಸ್, ಬೈಸ್ಕೊಂಬಂದು ಕುಂತಿರೋದು. ಇವರಿಬ್ರು ಬೈಸ್ಕೊಂಡ್ ಬಂದಿರೋದು. ಬೇಗ ಎದ್ದೇಳ್ರಿ ಅಂತ 5 ಗಂಟೆಯಿಂದ ಎಬ್ಸಿದ್ರೆ ಎದ್ದು ಹೊಂಡದ ಲೇಟ್ ಮಾಡ್ತೀರಿ. ಎಲ್ಲ ಮಾಡಿದ್ರೆ ನಿಮ್ಗೆ 5 ಗಂಟೆಗೆ ಎಬ್ಸಿದ್ರಿ 8:00 ಬೇಕು ನಿಮ್ಗೆ ರೆಡಿಯಾಗಿ ಬರಕ್ಕೆ ಅಂತ ಬೈದ್ರು ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಹೇಳ್ತಿದ್ದೀನಲ್ಲ, ನಮ್ಮ ಮನೇಲಿ ಎಲ್ಲರೂ ಬೇಗ ಎದ್ದೇಳ್ತಾರೆ, ಬೇಗ ರೆಡಿ ಆಗ್ತಾರೆ. ಓಕೆ, ಗಾಡಿನೂ ರೆಡಿ ಇರುತ್ತೆ. ಹತ್ತೋದು ಲೇಟ್. ರೆಡಿ ಆಗಿದ್ರಿಂದ 10 ಗ್ಯಾಪಲ್ಲಿ ಏನು ಮಿಸ್ಟ್ರಿ ನಡೀತಿತ್ತು ಅನ್ನೋದನ್ನು ಇದುವರೆಗೂ ಕಂಡಿಡಕ್ಕಾಗಿ. ನಮ್ಮ ಮನೆ ಕಾರ್ ಬಂದು ದಿಸ್ ಇಸ್ 6th ಇಯರ್, 6ನೇ ವರ್ಷ, 2025. ದಿಸ್ ಇಸ್ 2026 ರನ್ನಿಂಗ್. 6 ವರ್ಷದಿಂದ ನಾವು ಆಲ್ಮೋಸ್ಟ್ ಅಲ್ಲೊಂದು 100,000 ಕಿಲೋಮೀಟರ್ವರೆಗೂ ಟ್ರಾವೆಲ್ ಮಾಡಿದ್ದೀವಿ. ವಿಚ್ ಮೀನ್ಸ್ ಅಷ್ಟು ಟ್ರಾವೆಲ್ ಮಾಡಿದ್ದೀವಿ, ಅಷ್ಟು ಟ್ರಿಪ್ಸ್ ಮಾಡಿದ್ದೀವಿ. ಬಟ್ ದಟ್ಸ್ ಅ ಮಿಸ್ಟ್ರಿ. ಏನಂದರೆ 5ಕ್ಕೆ ಹೊರಡ್ಬೇಕು ನಾಳೆ ಅಂದರೆ 7:30 ಹತ್ತದ ಗಾಡಿ. ಬಟ್ ರೆಡಿ ಇರ್ತಾರೆ, ಎಲ್ಲರೂ 5ಕ್ಕೆ ರೆಡಿ ಇರ್ತಾರೆ, 4ಕ್ಕೆ 3ಕ್ಕೆ ರೆಡಿಯಾಗಿ. ನಮ್ಮ ಅಪ್ಪಾಜಿ ಅಂತರೂ ಎಲ್ರಿಗಿಂತ ಮುಂಚೆನೇ 1 hour ಮುಂಚೆನೇ ರೆಡಿಯಾಗಿರ್ತಾರೆ. ನಾವು ರೆಡಿಯಾಗಿ. ಬಟ್ ಆಯ್ತು, 5 ಗಂಟೆ ಅಂತ ಅನ್ಕೊಂಡಿವಲ್ಲ, 5 ಗಂಟೆಯಿಂದ 6:30 ಹತ್ತದು. ಯಾಕಂತ ಗೊತ್ತಿಲ್ಲ. ಇವಾಗ ನಿನ್ನೆ ನಾನು ಬೆಂಗಳೂರಿಂದ ಬಂದ ತಕ್ಷಣ ಹೇಳಿದೆ, ಎಷ್ಟೊತ್ತಿಗೆ ಪೂಜೆ? 7:30 ಪೂಜೆಗೆ ಇರ್ಬೇಕಂತಪ್ಪ ಅಂದರು. ಓಕೆ ಆಯಿತು, 7:30 ರೀಚ್ ಆಗ್ತೀವಿ. ನಾನು ಅಂದೆ, ಇಲ್ಲ ಟ್ರಿಪ್ ಮಾಡ್ದಂಗೆ ಮಾಡಬೇಡ್ರಿ, ಕರೆಕ್ಟಾಗಿ 7:30 ಇರೋಣ. ಓಕೆ, ನಾನು 5:45 ಇದ್ದಿದ್ದೆ, 6:15 ನಾನು ರೆಡಿ, ಇವರು ರೆಡಿ. ಬಟ್ ದ ಮ್ಯಾಟರ್ ಈಸ್, ಬ್ಯಾಗ್ ರೆಡಿ, ಎಲ್ಲ ಪೂಜೆಗೆ ಬರೋರು ರೆಡಿ, ಗಾಡಿ ರೆಡಿ, ನಾನು ರೆಡಿ, ಇವರು ರೆಡಿ. ಬಟ್ ಗಾಡಿ ಎತ್ತಿದ್ದು 8 ಗಂಟೆಗೆ. ಅದರಲ್ಲಿ ಇನ್ನೊಂದು ಮಿಸ್ಟ್ರಿ ಇದೆ ಗೊತ್ತಾ ಫ್ರೆಂಡ್ಸ್? ಇನ್ನೊಂದು ಏನಂದರೆ, ನಾನು ಎಲ್ಲರೂ ರೆಡಿ ಆದ್ಮೇಲೆ ನಂದೇನು 5 ನಿಮಿಷ ಅಂತೇಳಿ ನಾನು ಎಲ್ಲರಿಗೂ ಜಾಗ ಕೊಟ್ಟು ಎಲ್ಲರನ್ನೂ ರೆಡಿ ಮಾಡಿಸಿ ಲಾಸ್ಟಿಗೆ ಬಂದು ಬೈಸ್ಕೊಳ್ಳೋದೆ ನಾನು ಫ್ರೆಂಡ್ಸ್. ಯಾಕಂತ ಕೇಳಿ, ಅಷ್ಟೆಲ್ಲ ಮಾಡಿದ ಫಸ್ಟ್ ಯಾರಿಗೂ ಗೊತ್ತಿರಲ್ಲ, ಲಾಸ್ಟಿಗೆ ಬಂದಿದ್ದೆ ಯಾರು? ಕರೆಕ್ಟ್. ಡ್ಯಾಡಿ ಈಸ್ ಕಮಿಂಗ್ ಬೈ ರನ್ನಿಂಗ್. ಬರೋ ಕರೆಯಕ್ಕೆ ಬಂದದ್ದು ಬರ್ರಪ್ಪ. ಕರೆಯಕ್ಕೆ ಬಂದದ್ದು ಬರ್ರಿ. ರಕ್ಷಮಾಂ ಮಹೇಶ್ವರಂ ಅಪರಾಧ ಸಹಸ್ರಾಣಿ ಕ್ರಿಯಂತ ಜನ್ಮಜರಾರೋಗೈಃ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಂ ಇವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಪೂಜಾ ಕಾರ್ಯಾರ್ಥಂ ಕಂಕಣಂ ಭಜ್ಞಾಮಿ. ಫ್ರೆಂಡ್ಸ್, ಟೈಮು 11:45 ಆಗಿದೆ, ಆಲ್ಮೋಸ್ಟ್ ಅಲ್ಲಿ 11:50. ವಿಚ್ ಮೀನ್ಸ್ ಪೂಜೆ ಸ್ಟಾರ್ಟ್ ಆಗಿದ್ದು 8:15. 8:40. 8:40 ಸ್ಟಾರ್ಟ್ ಆಗಿತ್ತು. ಈಗ 11:50 ಅಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಷ್ಟಾಯ್ತು ರೀ? 3 hours. 3 hours ಪೂಜೆ ಚೆನ್ನಾಗಾಯಿತು. ಪೂಜೆ ಮುಗಿಸ್ಕೊಂಡು ಅಜ್ಜಿ ಒಳ್ಳೆ ಟೀ, ಪಾರ್ಲೆ, ಬಿಸ್ಕೆಟ್ ಕೊಟ್ಟಿದ್ರು, ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಹಸು ಆಗಿದೆ. ನಮ್ಮ ಪೇರೆಂಟ್ಸ್ ನೋಡಿದೆ. ಇಷ್ಟು ಹೇಳಿ ಅವ್ರ ಮಾತು ಮುಗಿಸಿದ್ರೆ ಈಗ ನಮ್ಮದು ಸಿಕ್ಕಾಪಟ್ಟೆ ಹಸುವಾಗಿದೆ. ಅಲ್ಲಿ ಅಂಗಡಿ ಹೆಸರು ಜೂಮ್ ಹಾಕಿ ಭಾರಿ ಚೆನ್ನಾಗಿತ್ತು ನೋಡಿ. ಹಾಂ, ಪೂಜೆ ಹೆಂಗಾಯ್ತು? ತುಂಬ ಚೆನ್ನಾಗಾಯ್ತು. ಸೂಪರ್ ಆಯಿತು ಪೂಜೆ. ಸೂಪರ್ ಆಗೈತಾ ಪೂಜೆ? ಸಮಾಧಾನ ಆಯ್ತಾ ಪೂಜೆ? ತುಂಬಾನೇ ಸಮಾಧಾನ ಆಯ್ತಮ್ಮ, ತುಂಬ ಚೆನ್ನಾಗಾಯ್ತು. ಗೈಸ್, ಪೂಜೆ ಎಲ್ಲ ಮುಗೀತು.
ಸಿಕ್ಕಾಬಟ್ಟೆ ಹಶ್ವಾಗಿದೆ, ಏನು ತಿಂದಿಲ್ಲದೆ ಬಂದಿದ್ವಿ, ಹೊರಡ್ತಿದ್ದೀವಿ. ಗೊತ್ತು ನಮ್ಮ ತಾಳ್ತಕ್ಕ ಕುಡಿಯೋರು ಸಿಕ್ಕರೆ ನಮ್ದು ದೌಲತ್ತು. ಅಜ್ಜ ಏನು ಪೂಜೆ ಐತೆ ಇವತ್ತು? ಪೂಜೆ ಐತೆ ದೇವಸ್ಥಾನದ ಪೂಜೆ ಐತೆ ಇವತ್ತು. ಜನ ಹೇಗೆ ಸರ್ ಇಷ್ಟ ಇದು ಅಧಿಕ ಮಾಸ ಅದೇ ಒಂದು ತಿಂಗಳು ಹಿಂಗ ದಿವ್ಸನೂ ಇರ್ತೈತಿ. ಈ ಅಮಾಸೆ ಬರೋ ಮಟ್ಟ ಮೊನ್ನೆ ಅಮಾಸಿಂದ ಈ ಅಮಾಸೆ ಮಟ್ಟ ಹಿಂಗ ಪುನೀತ್ ಅವು ಸ್ವಾಮಿಯರು ಏನು ಹೇಳತ್ತಿದ್ರ, ಪ್ರಾರ್ಥನೆನ ಮೈಕಲ್ಲಿ ಹೇಳಿದ್ರು ನಡೀತೈತಿ, ಆದ್ರೆ ಮಂತ್ರಗಳನ್ನು ನಿಧಾನಕ್ಕೆ ನೀವು ಮನಸ್ಸಲ್ಲಿ ಹೇಳ್ಬೇಕು ಪೂಜೆ ಮಾಡಬೇಕು ಅಂದ್ರೆ ಅಂತ ಅವ್ರು ಹೇಳ್ತಾವ್ರೆ. ಆದರೆ ನಮ್ಮ ಮಮ್ಮಿ ಕೇಳಕ್ಕೆ ತಯಾರಿಲ್ಲ, ಜೋರಾಗಿ ಎಲ್ಲರೂ ಮಕ್ಕ ನೋಡ್ತಾ ಇದ್ದೀವಿ. ನಮ್ಮ ಮಮ್ಮಿ ನಿಧಾನ ಜೋರಾಗಿದೆ, ಜೋರ ಮಂತ್ರ ಹೇಳೋದು. ಮಮ್ಮಿ ಸ್ವಲ್ಪ ನಿಧಾನ ಕೇಳು ಮಮ್ಮಿ ಅಂದ್ರೆ ಹೇಳೋದು ಮತ್ತೆ ಜೋರ ಆತ. ಅಲ್ಲ ಮಮ್ಮಿ ಸ್ಲೋ ಅಂದೆ, ಸ್ಲೋ ಅಂದಿದ್ದಕ್ಕೆ ವಾಯ್ಸ್ ಸ್ಲೋ ಮಾಡ್ತಿಲ್ಲ, ಹೂ ಕೂಡ ಸ್ಲೋ ಮಾಡಕತ್ತಿ. ಪತ್ರಿ ಕೊಡಕತ್ತಾನಲ್ಲಪ್ಪ, ಪತ್ರಿ ಯಾರು ಬರ್ತದಪ್ಪ ದೇವ್ರು ಮಾಡಕತ್ತೇವೆ ಅಂದ್ರೆ ಅದೇನು ಈಗ ಬಿಲ್ಪತ್ರಿ ಅಂತಂದ್ರೆ 3 ಇರೋದೇ ಬೇಕಂತಲ್ಲ, ಅಲ್ಲಿ ಪೂಜಾ ಟೈಮಿಗೆ ಯಾವ್ದು ಬರ್ತದೆ ತಂದು ಕೊಡೋದು ಹಾಕೋದು. ಮುಗೀತು. ಅದನ್ನ ತೆಗೆದು ಮತ್ತೆ ವಾಪಸ್ ಬಿಟ್ಟೋಗು ಚಲೋ ಕೊಡ್ರಿ. ಅದು ಗೊತ್ತಿರ್ತೈತಿ. ನಾವು ಒಂದು ದೇವ್ರಿಗೆ ಪೂಜೆ ಮಾಡಿ ಏನೋ ಒಂದು ಅರ್ಪಿಸ್ತೇವೆ ಅಂದ್ರೆ ಅದನ್ನ ಮನಸ್ಪೂರ್ವವಾಗಿ ಅರ್ಪಿಸ್ಬೇಕು, ಅದು ಫ್ರೆಶ್ ಇರ್ಬೇಕು. ಅದು ನನಗಿಷ್ಟ, ಹಂಗಾಗಿ ನನಗೇನು ಇಷ್ಟನೋ ಅದನ್ನ ಮಾಡ್ತೇನೆ. ದಯವಿಟ್ಟು ಇದು ನೋಡಿ ಜಗಳ ಅಂತ ಮಾತ್ರ ಅನ್ಕೋಬೇಡಿ, ನಮ್ಮ ಕಡೆಗೆಲ್ಲ ಮಾತಾಡೋದೇ ಹಿಂಗೆ. ನಮ್ಮ ಮನೇಲಿ ಸ್ಪೆಷಲಿ ಮಾತಾಡೋದು ಹಿಂಗೆ ಗೈಸ್. ನಾರ್ಮಲ್ ಟೋನ್ ಅಂತ ಅಂದರೆ ಇದೆ ನಾರ್ಮಲ್ ಟೋನ್ ಇದು. ಇವಾಗ ಪೂಜೆ ಮುಗಿಸ್ಕೊಂಡು ಪೂಜೆದ ಬಗ್ಗೆ ಡಿಸ್ಕಷನ್ನು ಎಲ್ಲ ಮುಗಿಸ್ಕೊಂಡು ರಾಣೆಬೆನ್ನೂರು ಬಂದ್ವಿ ಆಲ್ಮೋಸ್ಟ್. ಫ್ರೆಂಡ್ಸ್ ಊಟ ಬಂದಿದೆ, ಕಾಜು ಮಸಾಲ, ವೆಜ್ ಕುರ್ಮಾ, ತಂದೂರಿ ರೊಟ್ಟಿ, ಬಟರ್ ರೊಟ್ಟಿ ತೊಗೊಂಡಿದ್ದೀವಿ. ಎಲ್ಲರೂ ಆರಾಮಾಗಿ ಊಟ ಮಾಡ್ತಿದ್ದಾರೆ. ಓಕೆ ಡನ್. ಊಟ ಆದಮೇಲೆ ಊಟ ಚೆನ್ನಾಗಿತ್ತು, ಊಟ ಮಾಡಿದ್ವಿ ಚಿಕನ್ ಹಬ್ಬದಲ್ಲಿ. ಸೊ ಊಟ ಸೂಪರ್. ನೆಕ್ಸ್ಟ್ ಇವಾಗ ಮನೆಯಲ್ಲಿ ಇರೋರಿಗೆ ಆರ್ಡರ್ ಕೊಟ್ಟಿದ್ದೀವಿ. ಸೊ ಅದು ಬರೋವರೆಗೂ ಬೇರೆ ಏನು ಕೆಲಸ ಇಲ್ಲ. ಜೋರಾಗಿ ಮಾತಾಡಿ ಪ್ಲೀಸ್, ಮೈಕಿಲ್ಲ ನಿಮ್ಮದು. ಬರೋವರೆಗೂ ಏನು ಕೆಲಸ ಇಲ್ಲ, ಹಿಂಗೆ ಮಾವನ ಜೊತೆ ನಿಂತ್ಕೊಂಡು ಟೈಮ್ ಪಾಸ್ ಮಾಡೋದು. ಆಮೇಲೆ ಇನ್ನೊಂದು ನೆಕ್ಸ್ಟ್ ರಾಣೆಬೆನ್ನೂರಲ್ಲಿ ಒಂದು ಫ್ಯಾಮಿಲಿ ಜೊತೆ ಬಂದು ಊಟ ಮಾಡಲಿಕ್ಕೆ ಅಂತ ಅಂದರೆ ಒಂದು ಒಳ್ಳೆ ಹೋಟೆಲ್ ಅಂದರೆ ಶಿವಶಂಕರ ಡಾಬಾ. ಬನ್ನಿ, ಸುಮಾರಿದೆ, ಚೆನ್ನಾಗಿದೆ. ಇದನ್ನು ಕೂಡ ಚೆನ್ನಾಗಿದೆ. ಟೇಸ್ಟ್ ಬೇಕಲ್ಲ. ಸೀರಿಯಸ್ಲಿ ಪ್ರಮೋಷನ್ ಅಲ್ಲ ಇದು, ಹಾಂ ನಾವು ತಿಂದಿದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಇಲ್ಲಿಂದ ನೆಕ್ಸ್ಟ್ ಬಂದು ನಮ್ಮ ತಂದೆಯವ್ರಿಗೆ ಫೋನ್ ಕೊಡಿಸ್ಬೇಕು. ರೀಸನ್ ಅವ್ರು 4 ವರ್ಷ 4 ಹಾಳು ಮಾಡ್ಕೊಂಡವ್ರು. ವರ್ಷಕ್ಕೊಂದ ನಂತರ. ಸೊ ಬಟ್ ಈ ವರ್ಷದಲ್ಲಿ ಇದು ಎರಡನೇದು, ಐ ಮೀನ್ ಈ ವರ್ಷದಲ್ಲಿ ಇದು 2ನೇದು. ನೀವು ಫೋನ್ ಎರಡನೇ ಫೋನ್ ಇದು. ಹೌದು. ಅವ್ರಿಗಿನ ಹೆಚ್ಚಿಂದೇನು ಒಂದು ಫೋನು ಕಳೀತು ಅಂದ್ರೆ ಯಾರೇ ಕದ್ಕೊಂಡೋದ್ರು ಅಂತ ಇತ್ತು, ಅದು ಹಾಳಾಯಿತು. ಅದಾದಮೇಲೆ ರೆಡ್ಮಿ ನೋಟ್ 9 ಪ್ರೋ ಮ್ಯಾಕ್ಸ್ ಅಂತ ಇತ್ತು, ಕಳೆದೋಯ್ತು ಬಸ್ ಸ್ಟ್ಯಾಂಡಲ್ಲಿ. ನೆಕ್ಸ್ಟು ಟೆಕ್ನೋ ಸ್ಪಾರ್ಕ್ 10 ಅಂತ ಕೊಡಿಸಿದ್ವಿ, ಅದನ್ನು ಬೆಳೆಸಿ ಕೆಡವಿ ರಿಪೇರಿ ಮಾಡಿಸ್ಕೊಟ್ಟು ಮತ್ತೆ ಹಾಳು ಮಾಡ್ಕೊಂಡವ್ರೆ. ನೆಕ್ಸ್ಟ್ ಇವಾಗ ಮತ್ತೊಂದು ಫೋನ್ ಕೊಡಿಸಿ ಅಂತ ಹೇಳ್ತಾರೆ, ಅವರೇ ದುಡಿಯೋದು, ಬಟ್ ನಮ್ಮನ್ನು ಕೇಳ್ತಾರೆ ಬಿಕಾಸ್ ನಮ್ಮ ಹತ್ರ ಸ್ವಲ್ಪ ಟೇಸ್ಟ್ ಇದೆ, ಚೆನ್ನಾಗಾರ ಕೊಡಿಸ್ತೀವಿ ಅಂತ. ಸೊ ಇವಾಗ ನೆಕ್ಸ್ಟ್ ಊಟ ತೊಗೊಂಡು ಹೋಗಿ ನಮ್ಮ ತಂದೆಯವ್ರು ಒಂದು ಫೋನ್, ಒಳ್ಳೆ ಫೋನ್ ಸೆಲೆಕ್ಟ್ ಮಾಡಿದ್ವಿ. ನೋಡ್ರಿ ಇವ್ ನಮ್ಮ ಭಾವ, ನಾವು ಇವ್ರನ್ನ ಎಷ್ಟು ಕಾಮಿಡಿ ಮಾಡ್ತೀವಿ, ಏನಾದರೂ ಅನ್ಸುತ್ತಾ? ತುಂಬ ಅನ್ಸುತ್ತೆ. ಏನು ಮಾಡೋಕ್ಕಾಯ್ತದೆ? ಗೈಸ್ ಇವರಿಬ್ಬರು ಸೇರಿ ನನಗೂ ಕಾಲು ಎಳಿತಾರೆ ಗೈಸ್, ನನಗೂ ನೀವೇನು ಮಾಡೋಕ್ಕಾಯ್ತದೆ? ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ನಾವು ಇವಾಗ ಇಂಟ್ರ್ಯೂ ಕೊಡ್ತಾ ಇರೋದು ರಾಣೆಬೆನ್ನೂರ ಹುಡುಗಿ ರೋಜಾ ಅವ್ರ ಚಾನಲ್ಗೆ. ಹಾಂ, ವೇಸ್ ಗಾಡಿ ಬಂದು ಪಾರ್ಕ್ ಮಾಡಿದ್ದೀವಿ. ಏನಿಲ್ಲ, ಮೊಬೈಲ್ ಶಾಪಿಗೆ ಹೋಗಿದ್ವಿ, ಅಪ್ಪಾಜಿ ಫೋನ್ ಕೊಡ್ಸೋಣಂತ. ಸೊ ನಾನು ತೋರಿಸಿದೆ, ನೋಡಿ ಬ್ರದರ್ ಇಷ್ಟೊಂದೆಲ್ಲ ಫೋನ್ಸ್ ಇದೆ ಅಂತ. ಆನ್ಲೈನಲ್ಲಿ ತೋರಿಸ್ತಾರೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಅವ್ರು ಹೇಳ್ತಿದ್ದಾರೆ, ಇಲ್ಲ ಸರ್ ಇವೆಲ್ಲ ಆನ್ಲೈನಲ್ಲೇ ತೋರಿಸ್ಕೊಳ್ಳಿ, ನಮ್ಮ ಅಂಗಡಿಲಿಲ್ಲ, ಪೂರ್ವಿಕದವರು. ಸೊ ಅವ್ರಿಗೊಂದು ಗುಡ್ ಬೈ ಹೇಳಿ ವಾಪಸ್ ಮನೆಗೆ ಬಂದು ಗಾಡಿನ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಏನಿಲ್ಲ, ಎಲ್ಲರೂ ಆರಾಮಾಗಿ ಹೋಗಿ ರೆಸ್ಟ್ ಮಾಡ್ತಿದ್ದಾರೆ. ಸೊ ಅಷ್ಟಾಯಿತು. ಅದಾದಮೇಲೆ ನಿಮಗೆ ಈ ಚಾನಲಲ್ಲಿ ಬಂದಿರತಕ್ಕಂಥ ಈ ವಿಡಿಯೋ, ಅದಕ್ಕಿಂತ ಮುಂಚೆ ಒಂದು ವೀಡಿಯೋ ಅವ್ರು ಅಪ್ಲೋಡ್ ಮಾಡ್ಬೋದು, ಇಲ್ಲ ಮಾಡ್ದೇ ಇರ್ಬೋದು, ಅಥವಾ ಇದನ್ನೇ ಫಸ್ಟಾಗಿ ಅಪ್ಲೋಡ್ ಮಾಡ್ಬೋದು. ದಯವಿಟ್ಟು ಸಪೋರ್ಟ್ ಮಾಡಿ, ನಿಮಗಿಷ್ಟ ಅನಿಸಿದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ,
ಸಪೋರ್ಟ್ ಮಾಡಿ ಇಷ್ಟ ಆದರೆ. ಇಲ್ಲಾಂದರೆ ದಯವಿಟ್ಟು ನೆಗೆಟಿವ್ ಕಮೆಂಟ್ ಹಾಕ್ಕೊಡಿ. ನಿಮ್ಗೆ ಏನಾರು ಹೇಳ್ಬೇಕು ಅನಿಸಿದ್ರೆ ಪಾಪ ಅವಳಿಗೆ ಹೇಳಿ. ಸೊ ಫಸ್ಟ್ ಲಾಗ್ ಅಂತ ಮಾಡ್ತಿದ್ದಾಳೆ, ಒಂದು 2-3 ಮಾಡಿ ಇಟ್ಕೊಂಡಿದ್ದಾಳೆ, ಯಾವ ಅಪ್ಲೋಡ್ ಮಾಡಿಲ್ಲ. ಯಾವುದಾದ್ರೂ ಫಸ್ಟ್ ಬರುತ್ತೆ, ದಯವಿಟ್ಟು ಸಪೋರ್ಟ್ ಮಾಡಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಲಾಗ್. ಥ್ಯಾಂಕ್ ಯು.